ಇವತ್ತು ಗುರಿ ಅನ್ನೋವಂಥ ಸಿನಿಮಾನ ಇವತ್ತು ತುಂಬ ಜನ ಪ್ರೇಕ್ಷಕರು ಬಂದು ಎಲ್ಲ ನೋಡಿದ್ದಾರೆ. ತುಂಬ ಖುಷಿ ಆಗ್ತೈತೆ. ಯಾಕೆಂದರೆ ಶುಕ್ರವಾರದಿಂದ ಎಲ್ಲಿ ತನಕ ತುಂಬ ಜನ ನೋಡ್ತಾ ಇದ್ದಾರೆ, ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಇರುವಂಥ ಒಂದು ಸಿನಿಮಾ ಅಂತ. ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಸಿನಿಮಾದ ನಿರ್ದೇಶಕರಾದಂಥ ಸೆಲ್ವಂ ಸರ್ಗೆ ಮತ್ತು ನಿರ್ಮಾಪಕರಾದಂಥ ನಮ್ಮ ರಾಧಿಕಾ ಮೇಡಮ್ ಅವ್ರಿಗೆ ಹೇಳ್ಬೇಕು. ಇವತ್ತು ನೋಡಿ, ಎಜುಕೇಶನ್ ಅನ್ನೋದು ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್. ಹೌದೌದು. ಈ ಸಿನಿಮಾ ನೋಡಿದಾಗ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಕನ್ನಡ ಮೀಡಿಯಂ ಅನ್ನು ಹೆಂಗೆ ಬೆಳೆಸಬೇಕು? ಖಂಡಿತ ಮೇಡಮ್. ಇವತ್ತು ಏನಾಗ್ಬಿಟ್ಟೈತಿ ಅಂದರೆ ಕನ್ನಡ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಎಲ್ಲ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಇಂಗ್ಲೀಷ್ನೇ ಜಾಸ್ತಿ ಅದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅನ್ನೋ ಅಂತ ಅನ್ನಿಸ್ತದೆ. ಏನಕ್ಕೆ ಹಂಗೆ ಅನ್ನಿಸ್ತದೆ ಅಂದರೆ ಇವತ್ತು ಹೆಚ್ಚು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಆಗಿದೆ, ಎಷ್ಟೋ ಮುಚ್ಚೋಗ್ಬಿಟ್ಟಿದೆ. ಇದು ಕಾರಣ ಏನು ಅಂದರೆ ಎಲ್ಲ ಅವ್ರ ತಂದೆ ತಾಯಿಗಳು ತುಂಬ ಸಾಲ ದುಡ್ಡಿಲ್ಲ ಅಂತಾರೆ, ಬಟ್ ಆದರೂ ಇನ್ನೂ ಸಾಲ ಮಾಡ್ಕೊಂಡು ಎಲ್ಲ ದುಡ್ಡು ಕಟ್ಟುವಂಥ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಅದರಿಂದ ನಮ್ಮ ಕನ್ನಡ ಶಾಲೆಗಳಿಗೆ ಮುಚ್ಚೋಗ್ತೈತೆ. ಯಾರು ಹಂಗೆ ಮಾಡಬೇಡಿ. ನಿಜವಾಗ್ಲೂ ಕನ್ನಡ ಶಾಲೆನ ಉಳಿಸಿ, ನಿಜವಾಗ್ಲೂ ಕನ್ನಡದಲ್ಲಿ ಮಾಡಿರೋಂಥೇ ತುಂಬ ದೊಡ್ಡ ಸಾಧನೆ ಮಾಡಿರುವಂಥವ್ರು ನಮ್ಮ ಅಪ್ಪಾಜಿಯರಾಗ್ಬೋದು, ರಾಜ್ಕುಮಾರ್ ಸರ್ ಆಗ್ಬೋದು. 3ನೇ ತರಗತಿ ಓದಿದ್ರು ಅವ್ರು ಎಷ್ಟು ಕನ್ನಡನ ಸ್ಪಷ್ಟವಾಗಿ ಮಾತಾಡ್ತಾರೆ. ಇವತ್ತು ಯಾರ್ಯಾರು ದೊಡ್ಡ ಸಾಧನೆ ಮಾಡಿದ್ದಾರೆ ಎಲ್ಲ ಕನ್ನಡದಲ್ಲಿ ಓದಿರೋರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ ನೋಡಿ, ಗುರಿ ಸಿನಿಮಾನ. ನಮಸ್ಕಾರ.